ಭೈರತಿ ರಣಗಲ್ಗೆ ಶುಭ ಕೋರೋದಕ್ಕೆ ಶಿವಣ್ಣನವರ ಆಪ್ತ, ದೊಡ್ಡ ಫ್ಯಾನು, ಅವರ ಸಹೋದರ, ಅವರ ತಮ್ಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮೆಲ್ಲರ ಪ್ರೀತಿಯ ಡಾಲಿ ಧನಂಜಯ್ ಅವ್ರು ಬಂದಿದ್ದಾರೆ. ಬರಲಿ ಚಪ್ಪಾಳೆ ಅವರಿಗೆ. ಧನು, ನಿಮ್ಮೆಲ್ಲ ಅಭಿಮಾನಿಗಳಿಗೆ ಮುಂದಿನ ವರ್ಷ ನಮ್ಮೆಲ್ರಿಗೂ ಮದುವೆ ಊಟ ಹಾಕ್ತಾ ಇದ್ದಾರೆ. ಈಗಲೇ ನಾಚಿಕೆ, ಆಮೇಲೆ ಮಾತಾಡೋಣ ಸ್ಟೇಜ್ ಮೇಲೆ. ಇರೋ ಈಗ ಇನ್ನೊಂದೇನೆಂದರೆ, ಇದು ಗೀತಾ ಮೇಡಮ್ ಅವರು ನಿರ್ಮಾಣ ಮಾಡಿರೋಂಥ ಸಿನಿಮಾ, ಓಕೆನಾ? ಸೊ ಗೀತಾ ಮ್ಯಾಮ್ ಅಂತಂದ್ರೆ ಶಿವಣ್ಣನವರಿಗೆ ಒಂದು ಶಕ್ತಿ, ಆ ದೊಡ್ಡ ಮನೆಗೆ ಒಂದು ಶಕ್ತಿ, ಶಕ್ತಿ ಧಾಮಕ್ಕೆ ಕೂಡ ಒಂದು ಶಕ್ತಿ. ಆ ಶಕ್ತಿಗೆ ಸಪೋರ್ಟ್ ಮಾಡೋದಕ್ಕೆ ಇವತ್ತು ಕನ್ನಡ ಚಲನಚಿತ್ರರಂಗದ ಎಲ್ಲ ನಾರಿ ಶಕ್ತಿ ಬಂದಿದ್ದಾರಲ್ಲ, ಅದು ನೋಡೋಕ್ಕೆ ಸಂತೋಷ. ಶ್ರುತಿ ಮ್ಯಾಮ್ ಬಂದಿದ್ದಾರೆ, ಸುಧಾರಾಣಿ ಮ್ಯಾಮ್ ಬಂದಿದ್ದಾರೆ. ಚಪ್ಪಾಳೆ ಬರಬೇಕಪ್ಪ ನಮ್ಮ ನಾಯಕ ನಟಿಯರಿಗೆ. ಆ್ಯಂಡ್ ನಮ್ಮ ಪ್ರೀತಿಯ ರಕ್ಷಿತಾ ಮೇಡಮ್ ಅವ್ರು ಬಂದಿದ್ದಾರೆ. ಕ್ರೇಜಿ ಕ್ವೀನ್ಗೆ ಬರಲಿ ಚಪ್ಪಾಳೆ. ಅದಕ್ಕೆ ಹೇಳೋದಲ್ವಾ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಿ. ಸೊ ಶಿವಣ್ಣನ ಜೊತೆ ಶ್ರುತಿ ಮ್ಯಾಮ್ ಹಾಗೂ ಸುಧಾರಾಣಿ ಮ್ಯಾಮ್ ಇಬ್ಬರು ಕೂಡ ಅಭಿನಯಿಸಿದ್ದಾರೆ. ಸೂಪರ್ ಹಿಟ್ ಸಿನಿಮಾಗಳನ್ನು ಮಾಡಿದ್ದಾರೆ. ಈಗ ಭೈರತಿ ರಣಗಲ್ ಬಗ್ಗೆ ಮಾತಾಡೋದಕ್ಕೆ ಅವ್ರು ನಾವು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸುಧಾರಾಣಿ ಮ್ಯಾಮ್ ಆ್ಯಂಡ್ ಶ್ರುತಿ ಮ್ಯಾಮ್. ಈಗ ಶ್ರುತಿ ಮ್ಯಾಮ್ನ ಸುಧಾರಾಣಿ ಮ್ಯಾಮ್ನ ನಾನು ಒಟ್ಟಿಗೆ ಯಾಕೆ ಕರೆದೆ ಅಂದರೆ, ಶಿವಣ್ಣ ಯಾವಾಗಲೂ ಹೇಳ್ತಿರ್ತಾರೆ ಅವ್ರ ಹೆಸರು ಶಿವರಾಜ್ ಕುಮಾರ್ ಅಂದರೆ ಎಸ್ ಗ್ರೂಪ್ ಅಂದರೆ ಸಕ್ಸಸ್ಸು ಅಂತ ಹೇಳಿ. ಅದಕ್ಕೆ ಫಸ್ಟೇ ಎಸ್ ಗ್ರೂಪ್ನ ಕರೆದುಬಿಟ್ಟೆ. ಎಸ್ ಫಾರ್ ಸುಧಾರಾಣಿ ಮ್ಯಾಮ್, ಎಸ್ ಫಾರ್ ಶ್ರುತಿ ಮ್ಯಾಮ್, ಎಸ್ ಗ್ಯಾಂಗ್ ಬಂದ್ಬಿಟ್ಟು ಸಕ್ಸಸ್ ಇನ್ನೂ ಜಾಸ್ತಿ ಆಗಲಿ ಅಂತ ನಮ್ಮ ಆಸೆ. ಆ್ಯಂಡ್ ಸುಧಾರಾಣಿ ಮ್ಯಾಮ್ ಇವತ್ತು ಬೆಳಿಗ್ಗೆ ಅಷ್ಟೇ ತುಂಬ ಅದ್ಭುತವಾದ ಒಂದು ಟ್ರಿಪ್ಪನ್ನ ಮುಗಿಸ್ಕೊಂಡು ಬಂದಿದ್ದಾರೆ ಇಲ್ಲಿ. ಮ್ಯಾಮ್, ನಿಮ್ಮ ಸ್ಮೈಲು ತುಂಬ ವಿಷಯಗಳನ್ನ ಹೇಳ್ತಾ ಇದೆ. ಆದರೆ ನಿಮ್ಮ ಕರಿಯರು ಆನಂದ್ ಚಿತ್ರದಿಂದ ನಮ್ಮ ಶಿವಣ್ಣ ಅವ್ರ ಜೊತೆ ಹೇಗೆ ಬಿಗಿನ್ ಆಯಿತು, ಇವತ್ತಿಗೆ ಭೈರತಿ ರಣಗಲ್ಲಲ್ಲಿ ಅಣ್ಣ ಅದೇ ಸ್ಟೈಲು, ಅದೇ ಎನರ್ಜಿ, ಅದೇ ಸ್ಮೈಲಲ್ಲಿ ಮಿಂಚ್ತಾ ಇದ್ದಾರೆ. ಸೊ ಅಣ್ಣನ ಬಗ್ಗೆ, ಭೈರತಿ ರಣಗಲ್ ಬಗ್ಗೆ ನಿಮ್ಮ ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಶಿವಣ್ಣನ ಬಗ್ಗೆ ಎಷ್ಟು ಹೇಳಿದ್ರು, ಏನೇ ಹೇಳಿದ್ರು ಅದು ಕಮ್ಮಿನೇ ಆಗುತ್ತೆ. ಅದೆಲ್ರಿಗೂ ಗೊತ್ತಿರೋ ವಿಷಯನೇ. ಶಿವಣ್ಣ was always rocking, will keep rocking, always. ಇದಕ್ಕೆ ಮುಂಚೆ ಮಫ್ತಿ ನೋಡಿದಾಗ, ಗೆಟಪ್ ನೋಡಿದಾಗ ಸಖತ್ತಾಗಿತ್ತು. ಸೊ ಮತ್ತೆ ಶಿವಣ್ಣನ ಅದೇ ಗೆಟಪ್ಪಲ್ಲಿ ಆ ಥರ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಮೈ ಹೀರೋ ಇಸ್ ಆಲ್ವೇಸ್ ಮೈ ಹೀರೋ ಆ್ಯಂಡ್ ದ ಬೆಸ್ಟ್. ಶಿವಣ್ಣನಿಗೆ ಶಿವಣ್ಣನೇ ಸಾಟಿ. ಟ್ರೇಲರೆಲ್ಲ ಅದ್ಭುತವಾಗಿ ಬಂದಿದೆ, ಸಿನಿಮಾ ಅದ್ಭುತವಾಗಿರುತ್ತೆ. ನರ್ತನವರು ಆವಾಗಲೇ ಮಫ್ತಿ ಅಷ್ಟು ಚೆನ್ನಾಗಿ ನಿರ್ದೇಶನ ಮಾಡಿದರು. ಖಂಡಿತವಾಗ್ಲೂ ಇದು ಅದನ್ನು ಮೀರಿಸುತ್ತೆ. ಆ್ಯಂಡ್ ಗೀತಕ್ಕನ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಆಲ್ ದಿ ಬೆಸ್ಟ್. ಆ್ಯಂಡ್ ಡೆಫಿನೆಟ್ಲಿ ಚೆನ್ನಾಗಿ ಮಾಡಿದ್ದಾರೆ ಅವರು. ಏನಂತಾರೆ, ಪ್ರೊಡಕ್ಷನ್ಗೆ ಇಲ್ದಿರೋದು ಇನ್ನೂ ಖುಷಿ. ಜೊತೆಗೆ ಅವ್ರ ಪ್ರೊಡಕ್ಷನಲ್ಲಿ ಮತ್ತೆ ಒಂದು ಅಲ್ಲಿಂದ ಕಂಟಿನ್ಯೂ ಆಗ್ತಾ ಇರೋದು, ಅದು ಇನ್ನೊಂದು ಖುಷಿ. So wishing the entire team all the very best. Thank you ma'am. And Shruti ma'am, ನೀವಂತೂ ಆಲ್ರೆಡಿ ಅಣ್ಣನಿಗೆ ಬಜರಂಗಿ ಟೂಲ್ಲಿ ಹಂಗೆ ಟಕ್ಕರ್ ಕೊಟ್ಟಿದ್ದೀರಾ ನೀವು. ಆ ಟಕ್ಕರ್ನ ನಂತರ ಇವಾಗ ಆ ಲುಕ್ಕಲ್ಲಿ ಅಣ್ಣ ಬರ್ತಾ ಇದ್ದಾರೆ ಭೈರತಿ ರಣಗಲ್ಲಾಗಿ. ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಈ ಸಿನಿಮಾಗೋಸ್ಕರ? ಸಿಕ್ಕಾಪಟ್ಟೆ. ನಾವು ಶಿವಣ್ಣ ಅವ್ರನ್ನ ಈ ಟು ಬಿ ಹಾಡ್ತಾ, ಗೌರಮ್ಮ ನಿನ್ನ ಗಂಡ ಯಾರಮ್ಮ ಅಂತ ಹಾಡ್ತಾ, ಒಬ್ಬ ಕ್ಯೂಟ್ ಶಿವಣ್ಣನ ನೋಡ್ತಾ ಫಸ್ಟ್ ಟೈಮು ಓಂ ಸಿನಿಮಾದಲ್ಲಿ ಆ ಮಚ್ಚಿ ಹಿಡ್ಕೊಂಡು ಬಂದಿದ್ದ ಆ ಕದರ್ ಇದೆಯಲ್ಲ, ಅದನ್ನು ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಆ ಸಿನಿಮಾ ಆದಮೇಲೆ ಮತ್ತೆ ಒಂದಿಷ್ಟು ಲವರ್ ಬಾಯ್ ಆಗಿ ಸಾಕಷ್ಟು ಸಿನಿಮಾ ಮಾಡಿದ್ರು. ಅದಾದಮೇಲೆ ಫಸ್ಟ್ ಟೈಮ್ ನಮಗೆ ಸ್ಟ್ರೈಕ್ ಆಗಿದ್ದು ಶಿವಣ್ಣ ಹೀಗೂ ಕಾಣ್ಬೋದಾ ಅಂತ ನಮಗೆ ಅನಿಸಿದ್ದು ಮಫ್ತಿಲ್. ವಾವ್, ಏನು ಗೆಟಪ್ಪು! ನಮಗೆ ಅದು ಅವ್ರನ್ನ ಹೆಂಗೆ ಹೊಗಳಬೇಕು ಅಂತಲೇ ಗೊತ್ತಾಗಲ್ಲ. ಹೇಗೆ ಹೊಗಳಿದ್ರು ಅದು ಉತ್ಪ್ರೇಕ್ಷೆ ಅಂತ ನನಗೆ ಅನಿಸಲ್ಲಪ್ಪ. ನನಗನ್ಸುತ್ತೆ ಅಣ್ಣ, ಇಂಡಿಯಾಗೆ ಅವ್ರು ರಜನಿಕಾಂತ್ ಆಗಿರ್ಬೋದು, ಕರ್ನಾಟಕಕ್ಕೆ ನೀವೇ ರಜನಿಕಾಂತ್ ಅಣ್ಣ. ಆ ರೇಂಜ್ಗೆ
ಆ ಲುಂಗಿ ಉಟ್ಕೊಂಡು ಅವ್ರು ನಡ್ಕೊಂಡು ಬರ್ತಾ ಇದ್ರೆ ಆ ಸ್ಟೈಲ್ ಇದೆಯಲ್ಲ, ನಿಮಗೆ ನೀವೇ ಸಾಟಿ ಅಣ್ಣ. ಹ್ಯಾಟ್ಸ್ ಆಫ್ ನಿಮ್ಮ ಆ ಎನರ್ಜಿಗೆ, ನಿಮ್ಮ ಆ್ಯಕ್ಟಿಂಗಿಗೆ. ಇವತ್ತಿಗೂ ಕೂಡ ಆ ಸ್ಕ್ರೀನ್ ಪ್ರೆಸೆನ್ಸ್ ಇದೆಯಲ್ಲ, ಸ್ಕ್ರೀನ್ ಮೇಲೆ ಒಂದು ಶಾರ್ಟಲ್ಲಿ ನೀವು ನಡ್ಕೊಂಡು ಬರ್ತಿದ್ರೆ ಸಾಕು, ಎಲ್ಲ ಫಿದಾ ಆಗೋಗ್ತೀವಿ ನಾವು. ಅಷ್ಟು ಚೆನ್ನಾಗಿದೆ ನಿಮ್ಮ ಆ್ಯಟಿಟ್ಯೂಡು, ನಿಮ್ಮ ಎನರ್ಜಿ. ನಾವು ಅದನ್ನು ಮತ್ತೆ ಆ ಸ್ಕ್ರೀನಲ್ಲಿ, ದೊಡ್ಡ ಸ್ಕ್ರೀನಲ್ಲಿ ನೋಡೋದಕ್ಕೆ, ಅದನ್ನು ಫೀಲ್ ಮಾಡೋದಕ್ಕೆ, ಶಿವಣ್ಣ ಮೊದಲನೇ ಸರಿ ಸ್ಕ್ರೀನಲ್ಲಿ ಕಂಡ ತಕ್ಷಣ ವಿಷಿಲ್ ಹೊಡಿಯೋಕ್ಕೆ ಬರಲ್ಲ, ಚಪ್ಪಾಳೆ ಅಂತೂ ಹೊಡಿತೀವಿ. ಆ ಮೂಮೆಂಟ್ಗಂತೂ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನಿಮಗೆ ವಿಸಿಲ್ ಹೊಡೆಯಕ್ಕೆ ಬರುತ್ತಾ ಮ್ಯಾಮ್? ಬರಲ್ಲ. ಟೆನ್ಷನ್ ಮಾಡಬೇಡಿ ಮೇಡಮ್, ನಾವು 3, 2, 1 ಅಂತೀವಿ. ನಾವು ಹುಡುಗರು ವಿಸಿಲ್ ಹೊಡಿತಾರೆ, ನೀವು ಸಿಂಕ್ ಮಾಡಿ ಸಾಕು. ಡಬ್ಬಿಂಗ್ ಮಾಡ್ತಾರಾ? ಡಬ್ಬಿಂಗ್ ತರ 3 ಅಷ್ಟೇ ಹೊಡಿಬೇಡ, ನೀವು ಫೀಲ್ ಕೊಡಬೇಕು. ಶಿವಣ್ಣ ಇವಾಗ ಎಂಟ್ರಿ ಸ್ಲೋ ಮೋಷನ್ ಅಲ್ಲಿ ನಡ್ಕೊಂಡು ಬಂದ್ರು ಅಂತ, ಕೈಯಲ್ಲಿ ಲಾಂಗ್ ಇಟ್ಕೊಂತಾರೆ. ಬಂದ್ರು, ಕಾಲ್ ಶಾಟ್ ಬಂತು, ಕೈ ಶಾಟ್ ಬಂತು, ಕಣ್ ಶಾಟ್ ಬಂತು. ಈಗ ಅಣ್ಣ ರಿವೀಲ್ ಆದ್ರು. 3, 2, 1. ನನಗೆ ಅನ್ಸ್ತಾ ಇದೆ 15th ಥಿಯೇಟ್ರಲ್ಲಿ ಆಗ್ಬೇಕಾಗಿರೋ ಎಕ್ಸೈಟ್ಮೆಂಟ್ ಎಲ್ಲ ನಮ್ಗೆ ಈಗಲೇ ಆಗ್ತಾ ಇದೆ ಅಂತ ಹೇಳಿ. ಈಗ ವಿಷಯ ಏನಪ್ಪಾ ಅಂದ್ರೆ ಮ್ಯಾಮ್, ನೀವು ಅವ್ರ ಸ್ಟೈಲ್ ಬಗ್ಗೆ ಮಾತಾಡಿದ್ರಿ. ಅವ್ರ ಬಜರಂಗಿಲಿ ನೀವು ಸ್ಟೈಲ್ಗೆ ಏನು ಕಮ್ಮಿ ಇಲ್ಲ. ಅಣ್ಣನ ಮುಂದೆ ಏನು ಸ್ಟೈಲ್ ಆಗಿ ಕದರಾಗಿ ನೀವು ಡೈಲಾಗ್ ಎಲ್ಲ ಹೊಡೆದಿದ್ದೀರಾ. ಅಣ್ಣ, ಸುಧಾರಾಣಿ ಮ್ಯಾಮ್ ಇದ್ದಾರೆ, ಶ್ರುತಿ ಮ್ಯಾಮ್ ಇದ್ದಾರೆ, ನಾವು ಭೈರತಿ ರಣಗಳು ಟೈಟಲ್ ಟ್ರ್ಯಾಕ್ ಆಗ್ತೀವಿ. ಹಂಗೆ ಒಂದು ಮಾಸ್ ವಾಕ್ ಯಾಕೆ ಕೊಡಬಾರ್ದು ಅನ್ನೋದು ನಮ್ಮೆಲ್ಲರ ಆಸೆನಪ್ಪ. ಏನಂತೀರಾ ಅಭಿಮಾನಿಗಳೇ? ಸುಮ್ಮನೆ ಹಂಗೆ ವಾಕು, ಒಂದು ಲುಕ್ಕು ಅಷ್ಟೇ. ಅಣ್ಣ ನೀವು ಅಲ್ಲಿಂದ ಹಿಂಗೆ ಅನ್ನಿ ಅಣ್ಣ, ಟಕ್ಕಂತ ರೆಡಿ ಆಗ್ಬಿಡ್ತಾರಣ್ಣ. ಅದು ನಾನು ಬಜರಂಗಿ 2ನಲ್ಲಿ ಕೈಯಲ್ಲಿ ಮಚ್ಚೆಲ್ಲ ಹಿಡ್ಕೊಂಡಿದ್ದು ಯಾತಕ್ಕೆ ಗೊತ್ತಾ? ಯಾಕೆ ತಂಗಿ ಆಗಿರೋಳನ್ನ ಅಕ್ಕ ಮಾಡ್ಬಿಟ್ರಲ್ಲ ಅನ್ನೋ ಬೇಜಾರಾಗಿ ನಡ್ಕೊಂಡು ಬಂದಿದ್ದ. ಈಗ ನಾವು ನಿಮಗೆ ಮಚ್ಚು ಕೊಡಲ್ಲ, ಲಾಂಗು ಕೊಡಲ್ಲ ಮೇಡಮ್, ಅಂಥದ್ದು ಏನು ಕೊಡಲ್ಲ. ಮೈಕ್ ಇಸ್ಕೊಂಡ್ಬಿಡ್ತೀನಿ ಮೇಡಮ್, ಮ್ಯೂಸಿಕ್ ಮಾತ್ರ ಆಗ್ತೇವೆ ಮೇಡಮ್. ನಿಮ್ಮ ಲುಕ್ ಒಂದು ಸಾಕು ಮೇಡಮ್. ಬನ್ನಿ ಮೇಡಮ್, ಹಿಂದೆ ಹೋಗೋಣ. ಬನ್ನಿ ಮೇಡಮ್. ನಾನು ಯೂಟ್ಯೂಬ್ಗೆ ಎಷ್ಟು ಕಂಟೆಂಟ್ ಕೊಡಬೇಕು ನಾವು. ಹಾಂ, ಹ್ಞೂ ಕಣ್ರ. ಮ್ಯೂಸಿಕ್ ಕೊಡ್ರ ಕಮಾನ್ ಮೇಡಮ್. ಮೇಡಮ್ ನಿಮ್ಗೊಂದು ಮುತ್ತು ಕೊಡ್ಬೋದಾ ನಾನು? ಅಷ್ಟು ಸೂಪರ್ ಆಗಿತ್ತು. ಸುಧಾರಾಣಿ ಮ್ಯಾಮ್ಗೆ, ಶ್ರುತಿ ಮ್ಯಾಮ್ಗೆ ಬರ್ರಿ ವಿಸಿಲ್ಸ್. ಸಾಕತ್ ಮೇಡಮ್, ಸೂಪರ್. ಥ್ಯಾಂಕ್ ಯು. ರಣಗಳ ಟೀಮ್ಗೆ ಒಳ್ಳೇದಾಗಲಿ. ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾರೆ. ನಾಯಕಿಯಿಂದ ಹಿಡಿದು ಅವಿನಾಶ್ ಅವರು ತುಂಬ ವಿಶೇಷವಾಗಿ ಕಾಣಿಸ್ಕೊಂಡಿದ್ದಾರೆ. ಡೈರೆಕ್ಟ್ರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಕನ್ನಡ ಚಿತ್ರರಂಗ ಮತ್ತೆ ತಿರುಗಿ ನೋಡುವಂಥ ಒಂದು ದೊಡ್ಡ ಯಶಸ್ಸು ಈ ಸಿನಿಮಾಗೆ ಸಿಗಲಿ ಅಂತ ಪ್ರೀತಿಯಿಂದ ಹಾರೈಸ್ತೀನಿ. ಹೌ ಸ್ವೀಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್.